ಮಾರ್ನಿಂಗ್ ಹೇಳಿ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾರ್ಮಲ್ ಬೇಸಿಕ್ಸ್ ಕೆಲಸ ಏನಿದೆ ಅದೆಲ್ಲ ಮುಗೀತು. ಇವಾಗ ವರಮಹಾಲಕ್ಷ್ಮಿ ಹಬ್ಬದ ರಿಲೇಟೆಡ್ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಏನಂತ ಹೇಳಿದ್ರೆ ಅಡುಗೆ ಮನೆಯಲ್ಲಿ ಧೂಳು ತೆಗಿಬೇಕು. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಯಿತು, ಬಟ್ ಅಡುಗೆ ಮನೆ ಒಂದು ಇನ್ನೂ ಕ್ಲೀನ್ ಆಗಿಲ್ಲ. ಸೊ ಫಸ್ಟು ಅದನ್ನು ಕ್ಲೀನ್ ಮಾಡ್ಕೊಬಿಟ್ಟು ಆಮೇಲೆ ತಿಂಡಿಗಳನ್ನ ಮಾಡೋಣ ಅಂತ ಇದ್ದೀವಿ. ನನ್ನ ಮಗಳು ನೋಡಿ, ಅವಳದು ಕೂಡ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವತ್ತು ನಮ್ಮ ಮನೆ ದೋಸೆ. ಸೊ ದೋಸೆ ತಿಂದಿದ್ದಾಳೆ. ಏನು ತಿಂದೇಕಂದ ನೀನು? ದೋಸೆ ತುಪ್ಪ ಅಲ್ಲ. ಮೊದಲಿಗೆ ನನ್ನ ವಿಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ. ಇವತ್ತಿಂದ ಏನೇನು ಕೆಲಸ ಇದೆ ಅದನ್ನು ಬೇಗ ಮಾಡೋಣ. ಪೂಜೆನೂ ಕೂಡ ಆಯಿತು ನೋಡಿ. ಇಲ್ಲಿ ಇವತ್ತಿಂದು ಪೂಜೆ ಕೂಡ ಮುಗಿಸ್ದೆ. ಆಯ್ ಮಾಡು, ಆಯ್ ಮಾಡಿಬಿಡು ಹೋಗ್ಲಿ. ಲೋಕ ಆಯ್ ಮಾಡು. ಯಾಕೋ ನೆನ್ನೆಯಿಂದ ಮುನಿಸ್ಕೊಬಿಟ್ಟಿದ್ದಾಳೆ. ಹಾಯ್ ಮಾಡು ಕಂದ. ಪುಟ್ಟು ಹಾಯ್ ಮಾಡೆ. ಹಾಯ್ ಮಾಡು. ವೈಕ ಅಂತೆ. ಜಾಸ್ತಿ ತಿನ್ಬೇಡಮ್ಮ. ನೋಡಿ ಗೈಸ್, ನನ್ನ ಮಗಳು ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ, ಅಳ್ತಾ ಇದ್ದಾಳೆ. ಆ ದ್ರಾಕ್ಷಿ ಬೇರೆ ಬೇಕಂತೆ ಇವಾಗಲೇ. ಇದಕ್ಕೆ 4-5 ತಿಂದಿದ್ರು. ಬಾ ಇವಾಗ ಮಲ್ಕು ಬಾ. ನಿನ್ ಮಲ್ಗಿಸಿದ್ರೆ ಕಣ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂದ್ರೆ ಆಗಲ್ಲ. ಬಾ. ನನ್ನ ಮಗಳು ಏನು ಸರ್ಕಸ್ ಮಾಡಿದ್ರು ನಿದ್ರೆನೇ ಮಾಡ್ತಾ ಇಲ್ಲ ನೋಡಿ. ಇವತ್ತು ಕೆಲಸ ಇದೆ, ಇವತ್ತೇ ಚಳಿಸ್ತಾ ಇದೆ. ಮಲ್ಕೋ ಕಂದಮ್ಮ, ಮಲ್ಕೋ ಬೇಬಿ. ನೋಡಿ ಗೈಸ್, ನನ್ನ ಮಗಳನ್ನ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಾಳೆ ಬಲೂನ್ ಇಟ್ಕೊಂಡು. ಪುಟ್ಟು ಹಾಯ್ ಮಾಡಿ ಎಲ್ಲರಿಗೂ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳು ಬಂಗಾರಿ. ಜಿಬಿಜಿ ಅಂತೆ. ಲೋಕ ಇಲ್ಲಿ ಬಾ, ಇಲ್ಲಿ ಅಮ್ಮ ಹತ್ರ ಬಾ. ಬಾ ಇಲ್ಲಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತೆ. ಗೈಸ್, ಇನ್ನ ಕೆಲಸ ಮುಗ್ದೇ ಇಲ್ಲ. ನನಗೆ ಇವಾಗ ರಿಯಲೈಸ್ ಆಗ್ತಿದೆ, ಒಂದೇ ದಿನ ಅಡುಗೆ ಮನೆ ಕೆಲಸ ಅಂತೂ ಮಾಡೋಕ್ಕಾಗಲ್ಲ. ಯಪ್ಪ, ಎಷ್ಟು ಟೈರ್ಡ್ ಅನ್ನಿಸ್ತಿದೆ ಅಂತಂದರೆ ಮೈಕೈ ಎಲ್ಲ ನೋವ್ತಾ ಇದೆ. ನನಗಂತೂ ಕಾಲುಗಳೆಲ್ಲ ಬಿಗಿತಾ ಇದೆ. ಕೆಲಸದ ಮೇಲೆ ಕೆಲಸ. ಅದು ನಮ್ಮಮ್ಮನೂ ಬಂದಿದೆ ಹೆಲ್ಪ್ ಮಾಡೋಕ್ಕೆ. ನಾನು ನಮ್ಮತ್ತೆ ನಮ್ಮಮ್ಮ ಪಾತ್ರೆಗಳು ನಾನು ಕಡಿಮೆ ಅಂದ್ಕೊಂಡಿದ್ದೀನಿ. ತೆಗಿತಾ ಫುಲ್ಲು ಜಾಸ್ತಿ ಇದೆ. ಅಪ್ಪ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಇನ್ನೂ ಕಂಪ್ಲೀಟೇ ಆಗಿಲ್ಲ. ಈಗ ಆಲ್ರೆಡಿ ನಾವು ಮಾರ್ನಿಂಗೇ ಸ್ಟಾರ್ಟ್ ಮಾಡಿದ್ದು. ಈಗ 5 o'clockಗೆ ಇನ್ನು ಕರೆಕ್ಟಾಗಿ 10 minutes ಇದೆ. ಬಟ್ ಇನ್ನೂ ಕೆಲಸ ಕಂಪ್ಲೀಟ್ ಆಗಿಲ್ಲ. ಅಮ್ಮ, ಒಂಥರ ಟಯರ್ಡ್ನೆಸ್ ಫೀಲ್ ಆಗ್ತಿದೆ ನನಗಾಗಲಿ. ಅದರಲ್ಲಿ ಜೊತೆಗೆ ಬೇರೆ ಪಾಪನೂ ಬೇರೆ ನೋಡ್ಕೋಬೇಕಲ್ಲ. ಅಪ್ಪ ಸಿಕ್ಕಾಪಟ್ಟೆ ಕಷ್ಟ. ಈ ಹಬ್ಬಗಳು ಯಾಕಾದರೂ ಬರುತ್ತೋ ಅಂತ ಅನಿಸುತ್ತೆ. ಹಿಂಗೆ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಕಷ್ಟ. ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಹೇಗೆ ಮನೆ ಕ್ಲೀನ್ ಮಾಡಿಲ್ಲ ಅಂತಂದರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಲ್ಲ ಹಂಗೆ ಪೂಜೆ ಮಾಡೋಕ್ಕೆ. ಮನೇನೂ ಕ್ಲೀನ್ ಮಾಡಬೇಕು, ಹಬ್ಬನೂ ಮಾಡಬೇಕು, ಜೊತೆಗೆ ನಮ್ಮೆಲ್ತು ನೋಡ್ಕೋಬೇಕು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ. ಗೈಸ್, ಫೈನಲಿ ಕೆಲಸ ಎಲ್ಲ ಮುಗೀತು ಅಡುಗೆ ಮನೆ ರಿಲೇಟೆಡ್ದು. ಅಮ್ಮ ಸಿಕ್ಕಾಪಟ್ಟೆ ಸುಸ್ತಾಯಿತು. ಇವಾಗ ಬಂದು ಫ್ರೆಶ್ ಅಪ್ ಆದಮೇಲೆ ಸ್ವಲ್ಪ ಫೀಲಿಂಗ್ ಬೆಟರ್ ಅಂತ ಅನ್ನಿಸ್ತಿದೆ. ಇಲ್ಲ ಅಂತಂದ್ರಂತೂ ತುಂಬಾ ಟಯರ್ಡ್ ಅನ್ನಿಸ್ತಿತ್ತು. ಒಬ್ಬರೇ ಮಾಡೋದಾಗಿದ್ದರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. 3 ಜನ ಸೇರಿ ಒಂದು ಡೇ ಫುಲ್ ಕೆಲಸ ಮಾಡಿದ್ದೀವಿ. ನಾನು ಅಂದ್ಕೊಂಡೆ ತುಂಬಾ ಕಡಿಮೆ ಇದೆ ಐಟಮ್ಸ್ ಎಲ್ಲ, ಸೊ ಬೇಗ ಆಗುತ್ತೆ ಅಂತ. ಬಟ್ ತೆಗಿತಾ ರಿಯಲೈಸ್ ಆಗಿದ್ದು ಸಿಕ್ಕಾಪಟ್ಟೆ ಪಾತ್ರೆಗಳು. ಅದು ಅಲ್ಲದೆ ಡೀಪ್ ಕ್ಲೀನ್ ಕಬೋರ್ಡ್ಗಳೆಲ್ಲನೂ ಕ್ಲೀನ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಸುಸ್ತಂತ ಅನ್ನಿಸ್ತು. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆದಮೇಲೆ ನಾನು ಪರವಾಗಿಲ್ಲ. ಇವಾಗ ಸದ್ಯಕ್ಕೊಂದು ಡೋಲೋನೋ ಏನೋ ತೊಗೊಬಿಡ್ತೀನಿ. ಇಲ್ಲ ಅಂತಂದರೆ ಬಾಡಿ ಪೈನ್ ಎಲ್ಲ ಆಗೇ ಇರುತ್ತೆ. ಇನ್ನು ನೆಕ್ಸ್ಟ್ ಡೇ ಪಕ್ಕ ಫೀವರ್ ಬಂದುಬಿಡುತ್ತೆ. ಅದರಿಂದ ನಮ್ಮ ಮಾವ ಏನು ಮಾಡಿದೆ ಅಂತ ಹೇಳಿದರೆ, ನೆನ್ನೆ ನೈಟು ಎಲ್ಲರಿಗೂ 2-2 ಸಾವಿರ ಕೊಟ್ಟಿದೆ ಬಟ್ಟೆ ತೊಗೊಳಕ್ಕೆ. ನನಗೆ, ನಮ್ಮ ಪಾಪುಗೆ ಮತ್ತು ನಮ್ಮ ಅತ್ತೆಗೆ ಮೂವರ್ಗು ಕೂಡ 2-2 ಸಾವಿರ ಕೊಟ್ಟಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬ್ಯಾಕ್ ಟು ಚೈಲ್ಡ್ಹುಡ್ಗೆ ಹೋದಂಗೆ ಅನ್ನಿಸ್ತು. ಯಾಕೆಂತಂದರೆ ನಮ್ಮ ಅಪ್ಪನೂ ಇದೇ ಥರನೇ ಕೊಡ್ತಿರೋದು. ಅಂದರೆ ಕರ್ಕೊಂಡೋಗಿ ಬಟ್ಟೆಗೆ ಆ ಥರ ತೊಗೊಳ್ತಾ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತು. ಫಸ್ಟ್ ಟೈಮು ನಮ್ಮಪ್ಪ ಬಿಟ್ಟರೆ, ಅಂದರೆ ನಮ್ಮ ಹಸ್ಬೆಂಡು ಕೊಟ್ಟಿದ್ದಾರೆ ಇಲ್ಲ ಅಂತಿಲ್ಲ, ಬಟ್ ನಮ್ಮ ಅಪ್ಪ ರೀತಿ ಕೊಟ್ಟಿದ್ದು ನಮ್ಮ ಮಾವ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತು. ನಾವು ಏನೇ ಅರ್ನ್ ಮಾಡಲಿ, ಅದಕ್ಕಿಂತ ಏನೇ ಅರ್ನಿಂಗ್ಸ್ ಇದ್ರೂ ಯಾರೋ ಒಬ್ಬರು ಸ್ಪೆಷಲ್ಲಾಗಿ ನಿನಗೇನೋ ತಗೋ ಅಂತ ಕೊಡ್ತಿದ್ದಾರೆ ಅಂತ ಅಂದರೆ ಅದು ಎಷ್ಟು ಮನ್ಸಿಗೆ ಮುಟ್ಟುತ್ತೆ ಅಂತ ಅಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ. ನನಗಂತೂ ತುಂಬ ಖುಷಿ ಆಯಿತು. ನನ್ನ ಮಗಳಿಗೂ ಕೂಡ 2 ಸಾವಿರ ಕೊಟ್ಟಿದ್ದೆ. ನಾನು ಆನ್ಲೈನಲ್ಲಿ ಬಟ್ಟೆ ಶಾಪ್ ಮಾಡಿದ್ದೆ ಅವಳಿಗೆ. ಮತ್ತೆ ಏನು ತೊಗೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಬಟ್ಟೆನೇ ತೊಗೊಳ್ಳೋದಾ, ಏನು ಮಾಡೋದು ಅಂತ ಅಂದ್ಬಿಟ್ಟು ನಾನು ಬಂದು ಸ್ಯಾರಿ ಏನಾದರೂ ತೊಗೊತೀನಿ. ಇಲ್ಲಿ ಯೂಶ್ವಲಿ ನಮ್ಮ ಅತ್ತೆಗೆ ಸ್ಯಾರಿ ಅಂದರೆ ಸಿಕ್ಕಾಪಟ್ಟೆ ಫೇವ್ರೇಟು. ಸೊ ಅವರು ಸ್ಯಾರಿ ಏನಾದರೂ ತೊಗೋತಾರೋ ಏನೋ ಗೊತ್ತಿಲ್ಲ, ನೋಡಬೇಕು ಏನು ತೊಗೋತಾರೆ ಅಂತ ಅಂದ್ಬಿಟ್ಟು ನಾನಂತೂ ಸ್ಯಾರಿ ಬೈ ಮಾಡೋಣ ಅಂತ ಇದ್ದೀನಿ ಆ ದುಡ್ಡಲ್ಲಿ. ಹಾಗೆ ತುಂಬಾ ಖುಷಿ ಆಯಿತು.
ಸೊ ಇವತ್ತಿಂದು ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಇನ್ನು ಏನಿದ್ರೂ ನಾಳೆ ತಿಂಡಿಗಳನ್ನ ಮಾಡ್ಕೊಬಿಟ್ರೆ ಆಲ್ಮೋಸ್ಟ್ 50% ಕೆಲಸ ಆದಂಗೆ. ಇನ್ನು ಮಂಡೇ ಅಥವಾ ಟ್ಯೂಸ್ಡೇ ಚಿಕ್ಕಪೇಟೆಗೆ ಹೋಗಿ ಸ್ವಲ್ಪ ಡೆಕೋರೇಷನ್ ರಿಲೇಟೆಡ್ ಎಲ್ಲ ಶಾಪಿಂಗ್ ಮುಗಿಸಿದ್ರೆ ಆಲ್ಮೋಸ್ಟ್ ಟಾಸ್ಕ್ ಎಲ್ಲ ಕಂಪ್ಲೀಟ್ ಆದಂಗೆ. ಬಟ್ ಏನಂತ ಅಂದರೆ ಚಿಕ್ಕಪೇಟೆಗೆ ಹೋಗಿ ಶಾಪ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅದರಲ್ಲೂ ಇದು ಫೆಸ್ಟಿವ್ ಸೀಸನ್ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇರುತ್ತೆ. ಹೋಪ್ಫುಲಿ ಕಡಿಮೆ ಇದ್ದರೆ ಚಂದ ಅಂತ ಅಂದ್ಕೊತೀನಿ. ನೋಡೋಣ ಯಾವ ಥರ ಕ್ರೌಡ್ ಇರುತ್ತೆ. ನಾನು ವ್ಲಾಗ್ ಮಾಡ್ತೀನಿ ಅವಾಗ. ಅಫ್ಕೋರ್ಸ್ ನಿಮಗೆ ಗೊತ್ತೇ ಇದೆ, ನಾನು ವ್ಲಾಗ್ ಮಾಡಿ ತೋರಿಸ್ತೀನಿ. ಸೊ ನೋಡೋಣ ಯಾವ ಥರ ಚಿಕ್ಕಪೇಟೆನಲ್ಲಿ ಕ್ರೌಡ್ ಇರುತ್ತೆ ಅಂತ ಹೇಳಿಬಿಟ್ಟು. ನೋಡಿ ಗೈಸ್, ಅವ್ಯಾಕಾಡೋದು ಸ್ಮೂತಿ ಮಾಡ್ತಾಯಿದ್ದೀನಿ. ಏನು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ, ಸಖತ್ತಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡ್ಕೊಂಡು ತಿನ್ನಿ. ನೋಡಿ ಗೈಸ್, ಈ ಥರ ತುಂಬಾ ಟೇಸ್ಟಿಯಾಗಿರುತ್ತೆ. ಅವ್ಯಾಕಾಡೋ ಜೊತೆ ಸ್ವಲ್ಪ ಶುಗರ್ ಹಾಕಿ ಅದ್ರ ಮೇಲೆ ಐಸ್ ಕ್ರೀಮ್ ಇದು ಮಾಡಿರೋದು. ಅಂದರೆ ಫಸ್ಟೇ ರುಬ್ಕೊಂಡು ಆಮೇಲೆ ನಾನು ಐಸ್ ಕ್ರೀಮ್ನ ಫಿಲ್ ಮಾಡಿರುವಂಥದ್ದು. ನನ್ನ ತಮ್ಮಂಗೆ ಅವ್ಯಾಕಾಡೋ ಅಂದರೆ ಇಷ್ಟ ಆಗಲ್ಲ, ಅವ್ನು ತಿನ್ನಲ್ಲ. ಸೊ ದಟ್ ಅದಕ್ಕೆ ಜಸ್ಟ್ ಐಸ್ ಕ್ರೀಮ್ ಮಾತ್ರ ಕೊಡ್ತಿದ್ದೀನಿ ಅವನಿಗೆ. ನಾವು ಮಾತ್ರ ಅವ್ಯಾಕಾಡೋ ಜೊತೆ ಮಿಕ್ಸ್ ಮಾಡಿ ತಿಂತಿದ್ದೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹೇಳ್ರಿಮ್ಮ, ಇವತ್ತು ಕೆಲಸ ಹೆಂಗಿತ್ತು? ಕೆಲಸ ಚೆನ್ನಾಗಿತ್ತು. ವರಮಹಾಲಕ್ಷ್ಮಿ ಮಾಡ್ಬೇಕಲ್ಲ, ಅದಕ್ಕೆ ಇಷ್ಟಪಟ್ಟೆ ಮಾಡಿದೀವಿ. ಅದು ಮೈಕೈ ಎಲ್ಲ ನೋಯ್ತಾವೆ ಸದ್ಯಕ್ಕೆ. ಮತ್ ನಾಳೆ ರೆಸ್ಟ್ ತಗೋಬೇಕಾ ಏನು? ನಾಳೆ ಇನ್ನೂ ಕೆಲಸ ಅವಲ್ಲ, ತಿಂಡಿ ಮಾಡೋದು. ಹಂಗಾದ್ರೆ ನಿಮ್ಗೆ ಜ್ವರ ಬರಲ್ಲ ಅಂತ ಫಿಕ್ಸ್ ಆಗಿದ್ದೀರಾ? ಅಷ್ಟೇ, ಬಂದ್ರೆ ಒಂದ್ ಮಾತ್ರ ತಗೊಳ್ಳೋದು. ಗೈಸ್, ಏನಂದ್ರೆ ನಮ್ಮ ಅತ್ತೆಗೆಲ್ಲ ಕೆಲಸ ಮಾಡೋ ಅಭ್ಯಾಸ ಐತೆ, ಅವರು ಮಾಡ್ತಾರೆ. ನನಗೆ ಹೆಂಗಾಯ್ತು ಗೊತ್ತಾ, ಮೈಕೈ ಎಲ್ಲ ನೋವು ಬಂದ್ಬಿಡ್ತು. ನಮ್ಮ ಅಮ್ಮನ ಬಾಯಲ್ಲಿ ಕೇಳೋಣ ಇರಿ. ಹೇಳಮ್ಮ, ನೀನು ಹೆಂಗಿತ್ತು ಕೆಲಸ? ತುಂಬಾ ಖುಷಿಯಿಂದ ಕೆಲಸ ಮಾಡ್ತೀವಮ್ಮ. ನಾವೇನು ಹಬ್ಬದ ಕೆಲಸಗಳು ಅಂದ್ರೆ ತುಂಬಾ ಇಷ್ಟ. ಯಾರು ಮಾಡಕ್ ಸಾಧ್ಯ ಆಗಲ್ಲ, ಯಾವನ ಇದಂತಲ್ಲಿ. ಗೈಸ್, ನಮ್ಮ ಅಮ್ಮ ನೋಡಿ ಹೆಂಗೆ ಒಳ್ಳೆ ಏನೋ ಯಾವ ತರ ಮಾತಾಡ್ತಿದ್ದಿ ಗೊತ್ತಮ್ಮ ನೀನು? ಏನು ಒಂಥರ ಫುಲ್ ಪಾಸಿಟಿವ್ ವುಮೆನ್ ತರ, ಬರೀ ಒಳ್ಳೇದೇ ಮಾತಾಡೋದು ಅನ್ನೋ ತರ ನಮ್ಮಮ್ಮ ಮಾತಾಡ್ತಿರೋದು. ಅದ್ರಲ್ಲೂ ನಮ್ಗೆ ಹಬ್ಬದ ಕೆಲಸ ಮಾಡೋ ಅಭ್ಯಾಸ ಆಯ್ತಲ್ಲ ಹಳ್ಳಿನಲ್ಲಿ, ಹಂಗಾಗ್ಬಿಟ್ಟು ಈ ಕೆಲಸ ಅಂದ್ರೆ ಅದು ಲಕ್ಷ್ಮೀ ದೇವಿ ಕೆಲಸ ಅಂದ್ರಂತೂ ತುಂಬಾ ಇಷ್ಟ. ನೋಡಿ ಗೈಸ್, ಇವರೆಲ್ಲ ಸೂಪರ್ ವುಮೆನ್ಸ್. ಅಂದ್ರೆ ಮಾಡ್ ಅಭ್ಯಾಸ ಆಗೈತೆ. ನಮಗಂತೂ ಟಯರ್ಡ್ ಅನ್ಸುತ್ತೆ. ನನ್ಗೆ ಈಗ್ಲೂ ಒಂಥರ ಕಣ್ಣು ತೇಲಿಸ್ತಾ ಇದೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಇವ್ನು ಅವನಲ್ಲ ಗೈಸ್, ಇವ್ನು ನನ್ನ ತಮ್ಮ. ₹1 ಕೆಲಸ ಮಾಡಿಲ್ಲ ಅವನು ಇವತ್ತು. ಬಟ್ಟೆ ಎತ್ಕೊಬಾ ಮೇಲಿಂದ ಅಂತ ಅಂದ್ರೂ ಕೂಡ ಒಂದ್ ಬಟ್ಟೆ ಎತ್ಕೊ ಬಂದಿಲ್ಲ ಇವನು. ವೇಸ್ಟ್ ಫೆಲೋ. ಅದು ರಜಾ ಬೇರೆ ಹಾಕ್ಬಿಟ್ಟಿದ್ದಾನೆ, ಚರಿ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು. ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ತುಂಬಾನೇ ತಲೆ ನೋವುತ್ತಿದೆ. ಇನ್ನು ಟ್ಯಾಬ್ಲೆಟ್ ತಗೊಬೇಕು, ಇಲ್ಲ ಅಂತ ಹೇಳಿದ್ರೆ ನಾಳೆಗೆ ಮಲ್ಕೊಂಡ್ಬಿಡ್ಬೇಕಾಗುತ್ತೆ, ಬಾಡಿ ಎಲ್ಲ ಪೈನ್ ಇರೋದ್ರಿಂದ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.